ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಸಿಡಿಲಿಗೆ ಕೆಲವೆಡೆ ಜೀವವೇ ಬಲಿಯಾಗಿದ್ರೆ ರೈತರ ಫಸಲನ್ನ ವರುಣ ಆಹುತಿ ಪಡಿತಾ ಇದ್ದಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಅನ್ನದಾತ ಕಣ್ಣೀರು ಹಾಕ್ತಾ ಇದ್ದಾನೆ. ನಿನ್ನೆ ಒಂದಿನ ಸುರಿದಂತ ಮಳೆಗೆ ಭಾರಿ ಪ್ರಮಾಣದಲ್ಲಿ ಭತ್ತ ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕನಿಷ್ಠ ಒಂದು 3 ಕೋಟಿ ರೂಪಾಯಿ ಆಗೈತೆ ಎಲ್ಲ ಅಂದ್ರೆ ಈ ನಾಳೆ ಕಟ್ಟಾಗ್ತಾರೆ ಬಾಳೆ ಈಗ ಓಟಿ ಬಿದ್ದೋತು ಏನ್ ಮಾಡಬೇಕು. ಕಟಾವಿಗೆ ಬಂದಿದ್ದ ಭತ್ತ ನೆಲಕಚ್ಚಿದೆ. ಫಸಲಿಗೆ ಬಂದಿದ್ದ ಬಾಳೆ ಹಾಳಾಗಿದೆ. ಸಾವಿರಾರು ಅಡಕೆ ಗಿಡಗಳು ಧರೆಗುರುಳಿದ್ರೆ ದೇಗುಲದ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ರೇಷ್ಮೆ ಬೆಳೆ ಮತ್ತು ಹುಳುಗಳು ಹಾಳಾಗಿವೆ. ಇಷ್ಟಕ್ಕೆಲ್ಲ ಕಾರಣವೇ ರಣಮಳೆ. ವರುಣನ ಅಬ್ಬರಕ್ಕೆ 100 ಎಕರೆ ಭತ್ತದ ಬೆಳೆ ನಾಶ. ಆಲಿಕಲ್ಲು ಮಳೆಗೆ ಬೆಳೆ ಹಾಳು. ಕಂಗಾಲಾದ ಅನ್ನದಾತ. ಮಳೆ, ರಣಮಳೆ, ಭೂಮಿ ನಡುಗುವಂಥ ಆಗಸವೇ ಬಾಯಿ ತೆರೆದು ಸುರಿದ ಮಳೆಗೆ ರಾಜ್ಯದಲ್ಲಿ 10 ಅವಾಂತರಗಳೇ ಸೃಷ್ಟಿಯಾಗಿದೆ. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಆಲಿಕಲ್ಲು ಮಳೆಗೆ ಎಕರೆಗಟ್ಟಲೆ ಭತ್ತದ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನ ದೇವರ ಬೆಳಕೆರೆಯಲ್ಲಿ ಇನ್ನೂ 4 ದಿನ ಕಳೆದಿದ್ರೆ ಭತ್ತ ಕಟಾವು ಮಾಡಬೇಕಿತ್ತು. ಅಷ್ಟರಲ್ಲೇ ಇಡೀ ಭತ್ತದ ಬೆಳೆ ನೆಲಕಚ್ಚಿದೆ. ಇನ್ನು ಬಸವಾಪಟ್ಟಣದಲ್ಲೂ ಸುರಿದ ಭರ್ಜರಿ ಮಳೆಗೆ 10 ವರ್ಷದಿಂದ ಕಷ್ಟಪಟ್ಟು ಬೆಳೆದಿದ್ದ 2,000 ಎಕರೆ ಅಡಕೆ ಮರಗಳು ಉರುಳಿ ಬಿದ್ದಿವೆ. ಮಳೆಗಾಳಿ ಹೊಡೆತಕ್ಕೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಮತ್ತು ಹರಿಹರದಲ್ಲಿ 20 ವರ್ಷದ ತೆಂಗಿನ ಮರಗಳು ಬೇರು ಸಹಿತ ಧರೆಗುರುಳಿವೆ. ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದಲ್ಲಿ ರಣಮಳೆಗೆ ವೀಳ್ಯದೆಲೆ ನಾಶವಾಗಿದೆ. 1 ಎಕರೆ ಜಮೀನಿನಲ್ಲಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ವೀಳ್ಯದೆಲೆ ಬೆಳೆದಿದ್ದ ರೈತ ನಾಗರಾಜ್ ಕಣ್ಣೀರಿಡ್ತಿದ್ದಾರೆ. ಕೊಪ್ಪಳ ತಾಲೂಕಿನಾದ್ಯಂತ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೈಕೇರಿ ಬೆಳೆಹಾನಿ ಪ್ರದೇಶ ಪರಿಶೀಲಿಸಿದ್ರು. ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಶಿಡ್ಲಾಪುರದಲ್ಲಿ ಬಿರುಗಾಳಿ ಮಳೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ತಗಡುಗಳು ವಿದ್ಯುತ್ ಕಂಬದ ಮೇಲೆ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹಾವೇರಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ಬಿರುಗಾಳಿ ಮಳೆಗೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಮೇಲ್ಛಾವಣಿಯೇ ಕುಸಿದು ಹೋಗಿದೆ. 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳೆ ಹಾಗೂ ರೇಷ್ಮೆ ಹುಳುಗಳು ನಾಶವಾಗಿವೆ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಗುಡುಗು ಸಹಿತ ಮಳೆಯಿಂದ ಜನರು ಪರದಾಡಿದ್ರು. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ಧಾರವಾಡದಲ್ಲಿಂದು ಗುಡುಗು ಸಿಡಿಲು ಮಳೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಸಂಜೆ ಸುರಿದ ಗುಡುಗು ಗಾಳಿ ಸಹಿತ ಮಳೆಯಿಂದ ಜನ ಪರದಾಡಿದ್ರು. ಬ್ಯೂರೋ ರಿಪೋರ್ಟ್ TV9.